ನಮಸ್ಕಾರ ಚಂದ್ರಣ್ಣ. ನಮಸ್ತೆ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನನಗೆಂತ ಇದೆ, ಆರಾಮದಲ್ಲಿದ್ದೇನೆ. ಎಂತ ಮಾಸ್ಟ್ರೆ ಎಲ್ಲ ಒಟ್ಟಾಗಿ ಬಂದಿರಲ್ಲ, ಎಂತ ವಿಶೇಷ? ಅದೇ ಚಂದ್ರು, ಮಕ್ಕಳ ಪರೀಕ್ಷೆ ರಿಸಲ್ಟ್ ಬಂತಲ್ಲ, ಎಲ್ಲ ಮಕ್ಕಳು ಒಳ್ಳೆ ಅಂಕ ತಗೊಂಡು ಪಾಸ್ ಆಗಿದ್ದಾರೆ. ಈ ಸಲ ನಮ್ಮ ಶಾಲೆ ಕೂಡ 100% ರಿಸಲ್ಟ್. ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ ಮಾಸ್ಟ್ರೆ. ನಮ್ಮ ಕಾವೇರಿ ಸಹ ಈ ವಿಷಯ ಕೇಳಿದ್ರೆ ತುಂಬ ಖುಷಿ ಪಡ್ತಾಳೆ. ಒಳ್ಳೇದಾಯ್ತು ಮಕ್ಕಳೇ, ಒಳ್ಳೇದಾಯ್ತು. ನಮ್ಮ ಕಾವೇರಿಯಿಂದನೇ ಇದೆಲ್ಲ ಆಗಿದ್ದು ಚಂದ್ರಣ್ಣ. ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿದಾಳೆ. ಅವಳು ಓದಿಸಿದ್ದ? ಎಂತ ಹೇಳ್ತಿದ್ದೀರಿ ನೀವು? ಅವಳು ಪೇಟೆಲಿದ್ದಾಳಲ್ಲ. ಅಲ್ಲೇ ಮಜಾ ಇರೋದು ಚಂದ್ರಣ್ಣ. ಅವಳೇ ಮಕ್ಕಳಿಗೆ ಪಾಠ ಮಾಡಿದ್ದು, ಅದರಿಂದಾನೇ ನಮ್ಮ ಮಕ್ಕಳೆಲ್ಲ ಪಾಸ್ ಆಗಿದ್ದು. ಅಲ್ಲ, ಅವಳು ಯಾವಾಗ ಇಲ್ಲಿ ಬಂದು ಪಾಠ ಮಾಡಿದ್ವಿ ಮೇಸ್ಟ್ರೆ? ನಮ್ಮ ಕಾವೇರಿ ಶಾಲೆಯಿಂದ ಪ್ರತಿದಿನ ಮನೆಗೆ ಬಂದವಳು ಅವತ್ತಿನ ವಿಜ್ಞಾನದ ಪಾಠದ ವಿಡಿಯೋಗಳನ್ನು ಮಾಡಿ ಕಳಿಸ್ತಾ ಇದ್ಲು. ಅದರ ಫಲಿತಾಂಶನೇ ಈಗ ನಮ್ಮ ಕಣ್ಮುಂದೆ ಇರೋ ಮಕ್ಕಳು. ಅದನ್ನು ನೋಡಿ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಕಲಿತಾ ಇದ್ರು. ಬೇರೆ ವಿಷಯದ ಪಾಠಗಳನ್ನ ನಾನು ಮಾಡ್ತಾ ಇದ್ದೆ. ಹೌದು ಚಂದ್ರಣ್ಣ, ಎಲ್ಲ ಪ್ರಯೋಗನೂ ಕಾವೇರಿ ಟೀಚರ್ ಹೇಳ್ಕೊಟ್ರೆ ಮಾತ್ರ ಅರ್ಥ ಆಗೋದು. ಕಾವೇರಿ ಟೀಚರ್ ಕಳಿಸಿರೋ ವಿಡಿಯೋನ ನಾವು ನೋಡಿ ಕಲ್ತೀವಿ. ಮಕ್ಕಳು ಕೂಡ ಅದನ್ನ ನೋಡಿ ಉತ್ಸಾಹದಿಂದ ಕಲಿತರು ಚಂದ್ರಣ್ಣ. ಅದರ ಫಲಿತಾಂಶನೇ ಇದು ನಮ್ಮ ಮುಂದೆ ಇರೋದು. ಕಾವೇರಿಗೆ ಈ ಶಾಲೆ ಮೇಲೆ, ಈ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಅಲ್ಲ. ಪೇಟೆಗೆ ಹೋದ್ರು ಈ ಮಕ್ಕಳ ಕೈ ಬಿಡಲ್ಲ ನೋಡಿ ಅವಳು. ನನಗೆ ಖುಷಿ ಆಗ್ತುಂಟು, ನನಗೆ ಖುಷಿ ಆಗ್ತುಂಟು. ಹೌದು ಚಂದ್ರಣ್ಣ, ಎಲ್ಲ ಶಾಲೆಗೂ ನಮ್ಮ ಕಾವೇರಿ ಅಂತ ಟೀಚರ್ ಸಿಕ್ಬಿಟ್ರೆ ವಿದ್ಯಾರ್ಥಿಗಳೆಲ್ಲ ಬುದ್ಧಿವಂತರಾಗ್ಬಿಡ್ತಾರೆ. ಅವಳ ಪರಿಶ್ರಮಕ್ಕೆ ಸಿಕ್ಕ ಜಯ ಇದು. ಅದಕ್ಕೆ ಕಾವೇರಿ ಟೀಚರ್ ಏನಾದರೂ ಕೊಡಬೇಕು ಅಂತ ಮಕ್ಕಳೆಲ್ಲ ಸೇರಿ ಉಡುಗೊರೆ ತಂದಿದ್ದಾರೆ. ತಗೊಳ್ಳಿ ಚಂದ್ರಣ್ಣ. ಚಂದ್ರಣ್ಣ ತಗೊಳ್ಳಿ. ತಗೊಳ್ಳಿ ಚಂದ್ರಣ್ಣ. Good morning, students. Okay, sit down. ಕಾವೇರಿ ಟೀಚರ್ ಎಲ್ಲಿ? Yay. Don't speak in Kannada. You know the rules, right? Kaveri teacher was there in 6th standard, but now you are in 7th standard. I am your class teacher. Okay, let's start with the bridge course. Okay? ನೋಡು ಕಾವೇರಿ ಟೀಚರು. ಕಾವೇರಿ ಮ್ಯಾಮ್. Sharath, why are you shouting? Keep quiet. Hello, Kaveri teacher. This is my class. ಗೊತ್ತು ಟೀಚರ್, ಒಂದು 5 ನಿಮಿಷ, ತುಂಬ ಸಮಯ ತಗೊಳ್ಳಲ್ಲ. ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ರೆಡಿ? 1 2 3. ಹೊಂಬೆಳಕ ಕನ್ನವಳು ಮುದ್ದಾದ ನಮ್ಮ ರೂಪಸಿ, ಕನ್ನಡದ ಮನೆ ಮಗಳು ಮನಸಾರೆ ಹಾರೈಸಿ, ಅಮ್ಮನಂತೆ ಪ್ರೀತಿಸೋ ಒಲವಿನ ಶಿಕ್ಷಕಿ, ಒಳ್ಳೆ ರೀತಿ ನೀತಿಯ ಕಲಿಸುವ ನಾಯಕಿ, ಸೀದಾ ಸಾದಾ ಈ ನಮ್ಮೂರ ಕನ್ಯಾಮಣಿ ಕಾವೇರಿ. ನೀವೆಲ್ಲ ಯಾಕೆ ಹೀಗೆ ಮಾಡೋಕ್ಕೆ ಹೋದ್ರಿ? ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀವೆಲ್ಲ ಇದನ್ನೆಲ್ಲ ಮಾಡಬೇಕಾಗಿಲ್ಲ. ಆದ್ರೆ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡ್ರಿ ಮ್ಯಾಮ್. ಮ್ಯಾಮ್, ನೀವು ಕ್ಲಾಸಲ್ಲಿದ್ರೆ ನಮ್ಗೆ ರಜಾ ಬೇಕು ಅಂತಾನೆ ಅನ್ಸಲ್ಲ ಮ್ಯಾಮ್. ಮ್ಯಾಮ್, ಸೊ ವಿ ಮಿಸ್ ಯು ಮ್ಯಾಮ್. ನೀವು ನನಗೆ ಮತ್ತೆ ಎಕ್ಸಾಮ್ ಮಾಡಿದ್ನ ನಾನು ಎಲ್ಲ ಕಡೆ ಹೇಳ್ಕೊಂಡು ಹೋಗುತ್ತಾ ಮ್ಯಾಮ್? ನನ್ನ ವಿದ್ಯಾರ್ಥಿಗಳಿಗೆ ಏಳ್ಗೆ ಬಯಸೋದು ನನ್ನ ಕರ್ತವ್ಯ. ನೀವು ಇದನ್ನೆಲ್ಲ ಎಲ್ಲರ ಹತ್ರನೂ ಹೇಳ್ಕೊಂಡು ಬರಬಾರ್ದು. ಆಯ್ತು ಮ್ಯಾಮ್. ಹಾಂ, ನಾನು ನಿಮ್ಗೇನೋ ತಂದಿದ್ದೀನಿ, ಇರಿ. ಅಮ್ಮ ನಿಮಗೆ ಅಂತ ಸ್ವೀಟ್ ಮಾಡ್ಕೊಂಡು ಕಳಿಸಿದ್ದಾರೆ.
ಶರತ್, ನಿಮ್ಮ ಕ್ಲಾಸ್ ಟೀಚರು ಅಶಿಕಾ ಟೀಚರ್ ಅಲ್ವಾ, ಅವ್ರಿಗೂ ಕೊಡು, ಮಕ್ಳೆಲ್ರಿಗೂ ಹಂಚ್ಬಿಡು. ಮ್ಯಾಮ್ ಆದ್ರೆ ಮ್ಯಾಮ್ ನಾವೆಲ್ಲ ಇನ್ಮೇಲೆ ಕನ್ನಡ ಮಾತಾಡ್ಬಾರ್ದಾ? ಹಾಗೆಲ್ಲ ಏನೂ ಇಲ್ಲ ಶರತ್. ಕನ್ನಡ ನಮ್ಮ ಮಾತೃಭಾಷೆ. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ನಾವು ನಮ್ಮ ಭಾಷೆನ ಹೆಮ್ಮೆಯಿಂದ ಮಾತಾಡ್ಬೋದು. ನಮ್ಮ ಭಾಷೆನ ನಾವು ಮಾತಾಡೋದಕ್ಕೆ ಯಾರ ಅನುಮತಿನೂ ಬೇಕಾಗಿಲ್ಲ. ಆಡಳಿತ ಮಂಡಳಿ ಹತ್ರ ನಾನು ಮಾತಾಡ್ತೀನಿ, ನೀವು ಯಾರು ಹೆದರ್ಕೋಬೇಡಿ. ಹಾಗಂತ ಆಂಗ್ಲ ಭಾಷೆನೂ ನೀವು ಕಲಿಬೇಕು, ಅದು ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಿದ್ದಲ್ವಾ? ಹೌದು ಮ್ಯಾಮ್, ಕಲಿತೀವಿ. ಆದ್ರೆ ನೀವೇ ನಮ್ಮ ಕ್ಲಾಸಲ್ಲಿ ಇರಲ್ವಲ್ಲ ಮ್ಯಾಮ್? ಮ್ಯಾಮ್, ನೀವು ಇಲ್ಲದೆ ಇದ್ರೆ ನನ್ನ ಸ್ಕೂಲಿಗೆ ಬರೋದಿಲ್ಲ ಮ್ಯಾಮ್. ಹೌದು ಬರಲ್ಲ. ಹಾಗೆಲ್ಲ ಹೇಳ್ಬಾರ್ದು ಪುಟ್ಟ. ಶಿಕ್ಷಣ ಅನ್ನೋದು ಹರಿವು ನೀರು ಇದ್ದಾಗೆ, ಅದು ಎಲ್ಲಿ ನಮ್ಮನ್ನ ಕರ್ಕೊಂಡು ಹೋಗುತ್ತೋ ಅಲ್ಲಿ ಹೋಗಿ ನಾವು ಓದಬೇಕು. ವಿದ್ಯಾರ್ಥಿಯ ಪರಮ ಗುರಿ ವಿದ್ಯಾರ್ಜನೆ. ನೋಡಿ, ವಿದ್ಯೆ ಅನ್ನೋದು ಯಾವ ಶಿಕ್ಷಕರ ಮೇಲೂ ಅವಲಂಬಿತವಾಗಿರೋದಿಲ್ಲ. ಜಗತ್ತಿನ ಎಲ್ಲ ಕಡೆಯಿಂದನೂ ನೀವು ಕಲಿಬೇಕು. ಇವಾಗ ನೀವು ಬೆಳೀತಾ ಇದ್ದೀರಾ. ಪ್ರತಿ ವರ್ಷ ನಿಮ್ಮೆಲ್ರಿಗೂ ಹೊಸ ಹೊಸ ಶಿಕ್ಷಕರು ಸಿಗ್ತಾರೆ, ಹೊಸ ಸ್ನೇಹಿತರು ಸಿಗ್ತಾರೆ. ಅವರೆಲ್ಲರ ಜೊತೆಗೂ ನೀವು ಹೊಂದ್ಕೋಬೇಕು. ಅದು ಕೂಡ ಮಕ್ಕಳು ಬೆಳವಣಿಗೆ. ಮ್ಯಾಮ್, ಆದ್ರೆ ನಾವೆಲ್ಲ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀವಿ ಮ್ಯಾಮ್. ನೀವೆಲ್ಲ ನನ್ನ ಮುದ್ದು ಮಕ್ಕಳಲ್ವಾ, ಹಾಗೆಲ್ಲ ಹಠ ಮಾಡಬಾರ್ದು. ವಿಜ್ಞಾನ ಕಲಿಸೋದಕ್ಕೆ ನಾನು ನಿಮ್ಮ ತರಗತಿಗೆ ಬಂದೇ ಬರ್ತೀನಿ. ಸ್ವಲ್ಪ ದಿನ ಅಷ್ಟೇ, ನೀವೆಲ್ಲ ಹೊಸ ಪರಿಸರಕ್ಕೆ ಹೊಂದ್ಕೊಳ್ತೀರ. ನೋಡಿ, ನಮ್ಮ ಮನಸ್ಸು ಯಾವಾಗಲೂ ಹೊಸತನಕ್ಕೆ ತೆರೆದಿರ್ಬೇಕು. ಆಗ್ಲೇ ಹೊಸದನ್ನ ಕಲಿಯೋದಕ್ಕಾಗೋದು, ಓದೋದಕ್ಕಾಗೋದು, ಸಾಧನೆ ಮಾಡೋದಕ್ಕಾಗೋದು. ನೀವೆಲ್ಲ ಚೆನ್ನಾಗಿ ಓದಿ ಸಾಧನೆ ಮಾಡಿದ್ರೆ ಈ ಕಾವೇರಿ ಟೀಚರ್ಗೆ ಹೆಮ್ಮೆ. ಹೌದು ಟೀಚರ್, ನಾವೆಲ್ಲ ಚೆನ್ನಾಗಿ ಓದ್ತೀವಿ, ಆಟ ಮಾಡಲ್ಲ, ಸಾಧನೆ ಮಾಡ್ತೀವಿ. ನಾವೆಲ್ಲ ಸಾಧನೆ ಮಾಡ್ತೀವಿ. ಎಲ್ಲ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಒಳ್ಳೆ ಮಕ್ಕಳು. ಅಶಿಕಾ ಟೀಚರ್ಸ್, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಮಕ್ಕಳ, ನಾನು ಇನ್ನು ಬರ್ತೀನಿ. ಬಾಯ್.